3,803 ಕೋಟಿ ಹಣ ಬರ್ತಿದೆ ಅಂದ್ರೆ ಅದರ ಹಿಂದೆ ವಿದ್ಯುತ್ ಗುತ್ತಿಗೆದಾರರಿದ್ದಾರೆ. ಇವತ್ತು ಯಾಕೆ ಈ ಅಧಿಕಾರಿಗಳಿಗೆ ನಮ್ಮ ಮೇಲೆ ಕಣ್ಣು ಬಿದ್ದಿದೆ? ನಾವು ಯಾಕೆ ಬೇಡ? ಇದೆಲ್ಲ ಖಾಸಗೀಕರಣಕ್ಕೆ ಮಾಡುವಂತ ಒಂದು ಸಪೋರ್ಟ್. ನಾವು ಉದ್ಯೋಗ ಸೃಷ್ಟಿಗಳನ್ನು ಮಾಡಿ ಜೀವನವನ್ನ ಮಾಡಬಾರ್ದ? ನಾವು ಇನ್ನೊಬ್ಬರ ಕಾಲಲ್ಲೇ ಕೆಲಸ ಮಾಡ್ಬೇಕಾ? ರೈತನ ಮೇಲೆ ಕಾಳಜಿ ಇಟ್ಟಿರ್ತಕ್ಕಂಥವ್ರು ಯಾರಾದರೂ ಆದರೆ ವಿದ್ಯುತ್ ಗುತ್ತಿಗೆದಾರರು ಮಾತ್ರ ಇದ್ದಾರೆ ಅಂತಕ್ಕಂಥದ್ದು ಹೇಳ್ತದೆ ಇವತ್ತಿನ ದಿವಸ. ಇವತ್ತು ರೈತರಿಗೆ ಉಚಿತ 6 ಗಂಟೆ ವಿದ್ಯುತ್ ಕೊಡ್ತಾ ಇದ್ರು. ವಿದ್ಯುತ್ ಇಲಾಖೆ ಇವತ್ತು ಲಾಭದಾಯಕ ಇಲಾಖೆ ಅನ್ನೋದಕ್ಕಿಂತ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂತ ಇಲಾಖೆ. ಗುತ್ತಿಗೆದಾರ ವಿಷಯಕ್ಕೆ ಬಂದರೆ ಸರ್ಕಾರ ಅಲ್ಲಾಡುವುದು ಸಹಜ, ಅಲ್ಲಾಡುತ್ತದೆ. ರೈತರಿಗೆ ಸಂಬಂಧಪಟ್ಟಂತ ಯಾವುದೇ ಚಟುವಟಿಕೆಗಳಿಗೆ ಸಂಪೂರ್ಣ ಓಸಿಯಿಂದ ವಿನಾಯಿತಿಯನ್ನು ಕೊಟ್ಟರು. ಯಾರ ಹೋರಾಟ? ಗುತ್ತಿಗೆದಾರರ ಹೋರಾಟ. 231 ತಾಲೂಕುಗಳಲ್ಲಿ ಹೋರಾಟವನ್ನು ಮಾಡಿ ರಕ್ತ ಕ್ರಾಂತಿಗೆ ನಡೆಯಿತು. ಈ ಸರ್ಕಾರ ಅಥವಾ ಈ ಸರ್ಕಾರದ ಅಧಿಕಾರಿಗಳು, ಪ್ರಮುಖ ಅಧಿಕಾರಿಗಳು ಈ ವಿದ್ಯುತ್ ಗುತ್ತಿಗೆದಾರರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಖಾಸಗೀಕರಣಕ್ಕೆ ಮಾಡುವಂತ ಒಂದು ಸಪೋರ್ಟ್. ವಿದ್ಯುತ್ ಗುತ್ತಿಗೆದಾರ ಇದ್ರೆ ತಾನೆ ಖಾಸಗೀಕರಣ ಆದ್ರೆ ಟಾಟಾ ಕಂಪ್ನಿಯವರು ಅವರೊಬ್ಬರೇ ಬರ್ತಾರೆ. ವಿದ್ಯುತ್ ಬೇಕಾದ್ರೆ ಏನೋ ಅವ್ರು ಹಾಕುತ್ತೆ ರೇಟು ಮಾಡುತ್ತೆ ಕೆಲಸ. ವಿದ್ಯುತ್ ಗುತ್ತಿಗೆದಾರ ನಾವು ಪ್ರತಿಯೊಂದಕ್ಕೂ ಅಬ್ಜೆಕ್ಷನ್ ಹಾಕ್ತೀವಿ. ಮೊನ್ನೆ ಪರಿವರ್ತಕಗಳಿಗೆ 3,000 ಇತ್ತು, ಏಕಾಏಕಿ 9,000 ಮಾಡಿದಂಥ ಸಂದರ್ಭದಲ್ಲಿ ಕ್ವಶನ್ ಮಾಡಿದ್ರು. ಯಾಕೆ ನೀವು ವಿದ್ಯುತ್ ಶುಲ್ಕವನ್ನು ರೈತ ತನ್ನ ಸ್ವಂತ ಹಣದಲ್ಲಿ ಲೈನ್ ಮಾಡಿ ಪರಿವರ್ತಕವನ್ನು ಹಾಕಿದ್ರೆ ಅದನ್ನು ಪರಿಶೀಲನೆಗೆ 10,500 ರೂಪಾಯಿ ಕಟ್ಟಬೇಕು ಅಂತ ಮಾಡ್ತೀರಂತ ನಾವು ಕೇಳಿದಂಥವ್ರು. ಅದೇ ಕೃಷಿಗೆ ಸಂಬಂಧಪಟ್ಟಂತ ವಿದ್ಯುತ್ ಸಂಪರ್ಕವನ್ನ 2021ರಿಂದ 22ವರೆಗೆ ಯಾವುದೇ ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಯಾರಾದರೂ ಬೇಕಾದರೆ ಸ್ವಯಂ ಆರ್ಥಿಕ ಯೋಜನೆಯಲ್ಲಿ ಮಾಡ್ಕೋಬೇಕಾಗಿತ್ತು. ನಿರಂತರವಾಗಿ ಸರ್ಕಾರದ ಜೊತೆ ನಾವು ಸಂಪರ್ಕ ಮಾಡಿ ಹಲವಾರು ಬಾರಿ ಇಂಧನ ಸಚಿವರ ಜೊತೆ ಚರ್ಚೆ ಮಾಡಿ ರೈತರಿಗೆ ದಯವಿಟ್ಟು ವಿನಾಯಿತಿ ಕೊಡಬೇಕು ಅಂತ ಕೊನೆಗೆ ಕೊಟ್ಟರು. ಪರಿವರ್ತಕ ನಾವು ಕೊಡ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ನೀವು ರೆಡಿ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಏನು ನೀವು ಸೂಪರ್ವಿಷನ್ ಚಾರ್ಜ್ ಅನ್ನು ಕಟ್ಕೋತಾ ಇದ್ದೀರಾ ಅದನ್ನು ವಿನಾಯಿತಿ ಕೊಡಿ ಅಂತ ಹೇಳಿದ್ರು. ಅದನ್ನು ವಿನಾಯಿತಿ ಕೊಡ್ತಂಥದ್ದು ಈ ವಿದ್ಯುತ್ ಗುತ್ತಿಗೆದಾರರ ಸಂಘ. ಇವತ್ತು ಈ ರಾಜ್ಯದ ಗ್ರಾಹಕರ ಹಲವಾರು ಸಮಸ್ಯೆಗಳಿದೆ. ಯಾವ ಗ್ರಾಹಕ ಇವತ್ತು ಏಪ್ರಿಲ್ 4, 2025ರಿಂದ ಈ ರಾಜ್ಯದಲ್ಲಿ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಓಸಿ ಕೊಡದೆ ಯಾವುದಕ್ಕೆ ವಿದ್ಯುತ್ ಸಂಪರ್ಕ ಕೊಡ್ತಾ ಇರಲಿಲ್ಲ. ಹೋರಾಟ ಮಾಡಿದವರು ಯಾರು? ರೈತರು. ಒಂದು ದನದ ಕೊಟ್ಟಿಗೆ ಇರ್ಬೋದು, ಕೋಳಿ ಫಾರಂ ಇರ್ಬೋದು, ಮತ್ತೊಂದು ಹೈನುಗಾರಿಕೆ ಇರ್ಬೋದು, ಅದಕ್ಕೂ ಸಹ ಓಸಿ ಬೇಕು ಅಂತ ಕಾನೂನನ್ನು ಮಾಡಿದ್ರು. ಸರ್ಕಾರದ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಬೆಳೆಸಿ ಇವತ್ತಿನ ಮುಖ್ಯಮಂತ್ರಿಗಳು, ಅವತ್ತಿನ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರ ಮನೆಗೆ ನಾವು 2 ಬಾರಿ ಸಾವಿರ ಜನ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ. ಇದೇ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಹಾಗೆ ನಮ್ಮ ನಡೆ ಶಾಸಕರ ಭೇಟಿ ಕಡೆ ಅಂತ ಕೇವಲ 1 ವಾರದಲ್ಲಿ 188 ಶಾಸಕರನ್ನು ಭೇಟಿ ಮಾಡಿದಂಥದ್ದು ಈ ವಿದ್ಯುತ್ ಗುತ್ತಿಗೆದಾರರ ಸಂಘ. 188 ಜನಗಳು ಯಾವ MLAಗೂ ಗೊತ್ತೇ ಇಲ್ಲ. ಈ ಥರದೊಂದು ಕಾನೂನು ಬಂದಿದೆ. ನನ್ನ ಕ್ಷೇತ್ರದಲ್ಲಿ ಯಾವನೊಬ್ಬ ಮನೆ ಕಟ್ಟಿರ್ತಾನೆ ಅವನಿಗೆ ವಿದ್ಯುತ್ ಸಂಪರ್ಕ ಕೊಡ್ತಾ ಇಲ್ಲ ಅಂತ. ಅದರ ಪ್ರತಿಫಲ ಅವತ್ತು ಏನು ನವೆಂಬರಲ್ಲಿ ಅಧಿವೇಶನ ನಡೀತು, 88 ಶಾಸಕರು ಅದರ ಬಗ್ಗೆ ಚರ್ಚೆ ಮಾಡಿದ್ರು. ಅದರ ಪ್ರತಿಫಲವಾಗಿ 30-40 ನಿವೇಶನಗಳಿಗೆ ಅಥವಾ 1200 ಅಡಿಯ ನಿವೇಶನದಲ್ಲಿ 3 ಫ್ಲೋರ್ ಅಥವಾ ಸ್ಟೇಟ್ +3
ಓಸಿಯಿಂದ ವಿನಾಯಿತಿಯನ್ನು ಕೊಟ್ಟರು. ಅದರ ಹೆಗ್ಗಳಿಕೆ ವಿದ್ಯುತ್ ಗುತ್ತಿಗೆದಾರರಿಗೆ ಸೇರುತ್ತೆ. ಮತ್ತೆ ಹೋರಾಟ ಮಾಡಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ. ಮೊನ್ನೆ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಕೇವಲ ಅರ್ಧ ಗಂಟೆಯಲ್ಲಿ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ರಾಜ್ಯದ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿಯನ್ನು ಇವತ್ತಿನ ಮುಖ್ಯಮಂತ್ರಿಗಳು ಕೊಟ್ಟರು. ಓಸಿಯನ್ನ 40-60 ನಿವೇಶನಗಳಿಗೆ ನಾನು ರದ್ದು ಮಾಡಿದ್ದೀನಿ ಅಂತ. ಅದರ ಹೋರಾಟ ಯಾರ್ದು? ಗುತ್ತಿಗೆದಾರದು. ಮೊನ್ನೆ ಮಾಡಿದ್ರು, ಟೈಮ್ ಕೊಟ್ಟಿದ್ದಾರೆ. ಇವತ್ತಿನ ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ನಿರ್ಧಾರವನ್ನು ಮಾಡಿದ್ದಾರೆ. ಇದರಿಂದ 80% ಜನಕ್ಕೆ ಅನುಕೂಲ ಇದೆ, ಇನ್ನು 20% ಇದೆ. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಮಾಡಿದ್ರು, ರೈತರಿಗೆ ಸಂಬಂಧಪಟ್ಟಂತ ಯಾವುದೇ ಚಟುವಟಿಕೆಗಳಿಗೆ ಸಂಪೂರ್ಣ ಓಸಿಯಿಂದ ವಿನಾಯಿತಿಯನ್ನು ಕೊಟ್ಟರು. ಯಾರ ಹೋರಾಟ? ಗುತ್ತಿಗೆದಾರರ ಹೋರಾಟ. ನಿರಂತರವಾಗಿ ಈ ರಾಜ್ಯದಲ್ಲಿ ಗ್ರಾಹಕರು, ರೈತರ ಬಗ್ಗೆ, ವಿದ್ಯುತ್ ಇಲಾಖೆಯಲ್ಲಿ ಆಗುವಂತ ತೊಂದರೆಗಳ ಬಗ್ಗೆ ನಿರಂತರವಾಗಿ ಹೋರಾಟವನ್ನ ಮಾಡುತ್ತಿರುವಂತ ಸಂಸ್ಥೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ. ಸ್ನೇಹಿತರೆ, ಇವತ್ತು ಖಾಸಗೀಕರಣ ಆಗ್ತಾ ಇದೆ. ಖಾಸಗೀಕರಣದಿಂದ ಏನೇನು ತೊಂದರೆ ಆಗ್ತದೆ? ಇವತ್ತು ಸರ್ಕಾರ ರೈತರಿಗೆ ಉಚಿತ ವಿದ್ಯುತ್ ಅನ್ನು ಕೊಡ್ತಾ ಇದೆ. ಗೃಹ ಜ್ಯೋತಿಯ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಗ್ರಾಹಕರಿಗೆ ಉಚಿತ ವಿದ್ಯುತ್ ಅನ್ನು ಕೊಡ್ತಾ ಇದೆ. ಸರ್ಕಾರ ಕಂಪನಿಗಳು ಸರ್ಕಾರದ ಅಧೀನದಲ್ಲಿರುವಂತ ಕಂಪನಿಗಳು. ಸರ್ಕಾರ ಅದಕ್ಕೆ ಅಮೌಂಟನ್ನು ಪೇಮೆಂಟ್ ಮಾಡ್ತದೆ ಕಂಪ್ನಿಗಳಿಗೆ. ಯಾವಾಗ? 3 ತಿಂಗಳು, 4 ತಿಂಗಳು, 5 ತಿಂಗಳು ಒಂದ್ಸಾರಿ ಪೇಮೆಂಟನ್ನು ಮಾಡ್ತಾರೆ. ಅದೇ ಖಾಸಗಿ ಕಂಪ್ನಿಯನ್ನು ಏನು ಮಾಡ್ತಾನೆ? 1 ತಿಂಗಳು ದುಡ್ಡು ಕಟ್ಟಿಲ್ಲ ಅಂದರೆ ನೆಕ್ಸ್ಟ್ ಮಂತ್ ನಮ್ದು ಕಟ್ ಮಾಡ್ತಾನೆ. ಏನು ಮಾಡಬೇಕು? ಹಾಗೆ ಒಂದು ಹಳ್ಳಿಯಲ್ಲಿ ಒಂದು ಮನೆ ಕಟ್ತಾನೆ ಯಾರೋ ಒಬ್ಬ ಗ್ರಾಹಕ. ಅವನಿಗೆ ಒಂದು 5 ಕಂಬ ಹಾಕಿ ಸಂಪರ್ಕ ಬೇಕು. ಯಾವುದೋ ಒಬ್ಬ ಗ್ರಾಹಕ ಒಂದು ಮನೆಯನ್ನ ಕಟ್ತಾನೆ, ಒಂದು 5 ಕಂಬ ಹಾಕಿ ಕೆಲಸ ಮಾಡಬೇಕು. 5 ಕಂಬ ಹಾಕಿ ಲೈನ್ ಎಳೆಯೋದಕ್ಕೆ ಸುಮಾರು 70,000-80,000 ಸಾವಿರ ಖರ್ಚಾಗ್ತದೆ. ಇವತ್ತಿನ ಕಂಪನಿಗಳು, ಇವತ್ತಿನ ಸರ್ಕಾರ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅವನಿಗೆ ಸಂಪರ್ಕವನ್ನು ಕೊಡ್ತಾರೆ. ಅದೇ ಪ್ರೈವೇಟ್ ಆದರೆ ಅವನು ಏನು ಯೋಚನೆ ಮಾಡ್ತಾನೆ? 80,000 ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ವ್ಯಕ್ತಿ ತಿಂಗಳಿಗೆ 200 ರೂಪಾಯಿ ಬಿಲ್ ಕಟ್ತಾನೆ, 40 ರೂಪಾಯಿ ಲಾಭ ಸಿಗ್ತದೆ. 80,000ಕ್ಕೆ ಬ್ಯಾಂಕ್ ಬಡ್ಡಿ ಪ್ರಕಾರ 46 ರೂಪಾಯಿ ನನಗೆ ಇಂಟ್ರೆಸ್ಟ್ ಬೀಳ್ತದೆ. ನಾನು ಯಾಕೆ ಅವನಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಅಂತ ಅದನ್ನ ಎನ್ಕರೇಜ್ ಮಾಡೋಕ್ಕೆ ಹೋಗಲ್ಲ. ವಿದ್ಯುತ್ ಇಲಾಖೆ ಇವತ್ತು ಲಾಭದಾಯಕ ಇಲಾಖೆ ಅನ್ನೋದಕ್ಕಿಂತ ಸೇವೆ ಮನೋಭಾವದಿಂದ ಕೆಲಸ ಮಾಡುವಂತ ಇಲಾಖೆ. ಯಾಕಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಮೂಲಭೂತ ಸೌಕರ್ಯವಾದ ಬೆಳಕು, ನೀರು, ಇದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಇಂಧನ ಇಲಾಖೆ ಮಾಡಿಕೊಡ್ತಾ ಬಂದಿದೆ. ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಖರ್ಚು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಿದೆ. ಯಾರ ಹಣ? ನಿಮ್ಮೆಲ್ಲರ ತೆರಿಗೆ ಹಣ. ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಖರ್ಚಾಗಿರೋದು. ಕಳೆದ 20 ವರ್ಷಗಳಿಂದ 20 ವರ್ಷಗಳ ಹಿಂದೆ ಹಲವಾರು ಹಳ್ಳಿಗಳಿಗೆ ಕರೆಂಟ್ ಇರಲಿಲ್ಲ. ಹಿಂದೆ RGGY ಅಂತ ಬಂತು, ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ. ಅದಾದ ನಂತರ DDGY ಅಂತ ಹೆಸರು ಬದಲಾವಣೆ ಆಯಿತು, ದೀನದಯಾಳು ಗ್ರಾಮೀಣ ವಿದ್ಯುತ್ ಯೋಜನೆ. ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಮನೆಗೂ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿಕೊಟ್ರು. ಇವತ್ತು ಸೋಲಾರ್ ಸರ್ಕಾರ ಲಕ್ಷಾಂತರ ಕೋಟ್ಯಾಂತರ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಸೋಲಾರ್ ವ್ಯವಸ್ಥೆ ಮಾಡ್ತಾ ಇದೆ. ಇವತ್ತು ರೈತರಿಗೆ ಉಚಿತ 6 ಗಂಟೆ ವಿದ್ಯುತ್ ಕೊಡ್ತಾ ಇದ್ರು. ನಮ್ಮ ಹಲವಾರು ರೈತ ಮುಖಂಡರು ರಾತ್ರಿ ಟೈಮ್ ಕರೆಂಟ್ ಕೊಡ್ತಾ ಇದ್ದೀರಾ, ನಾವು ಬೆಳೆ ಬೆಳೆಯಕ್ಕೆ ಹೋದಾಗ ತೊಂದರೆಗಳಾಗ್ತದೆ, ಪ್ರಾಣಿಗಳಿಂದ ನಮಗೆ ಭಯ ಆಗ್ತದೆ ಅಂತ ಇವತ್ತು ಸಾವಿರಾರು ಕೋಟಿ ಖರ್ಚು ಮಾಡಿ ಸೋಲಾರ್ ಫೀಡರ್ಗಳನ್ನ ಮಾಡ್ತಾ ಇದ್ದಾರೆ ರೈತರಿಗೆ.
ಸೋಲಾರ್ ಫೀಡರ್ ಯಾರ ಹಣ? ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡಿ ನೀವು ಏಕಾಏಕಿ ಪ್ರೈವೇಟೈಸೇಷನ್ ಮಾಡ್ತೀವಿ ಅಂದ್ರೆ ಇದರ ಹಿಂದೆ ಏನಿದೆ ಗೊತ್ತಿಲ್ಲ ಸ್ನೇಹಿತರೆ. ಅದರಿಂದ ವಿದ್ಯುತ್ ಗುತ್ತಿಗೆದಾರರ ಅವನತಿ ಆಗ್ತದೆ ಅಂತ ಈಗಾಗಲೇ ಅಧಿಕಾರಿಗಳು ಪತ್ರ ವ್ಯವಹಾರಗಳನ್ನು ಮಾಡಿದ್ದಾರೆ. ನಾನು ವೇದಿಕೆಯಲ್ಲಿರುವ ರೈತ ಮುಖಂಡರಿಗೆ ಹಾಗೂ ನನ್ನ ವಿದ್ಯುತ್ ಗುತ್ತಿಗೆದಾರರಿಗೆ ಒಂದು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ಕಾರದಿಂದ, ಇಂಧನ ಇಲಾಖೆಯಿಂದ ಕಾಂಟ್ರಾಕ್ಟರ್ಸ್, ವೈರ್ಮೆನ್, ಸೂಪರ್ವೈಸರ್ ಅನುಮೋದನೆಯನ್ನ 69,821 ಜನ ಪಡೆದಿದ್ದೀವಿ. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಲ್ಲಿರುವಂತ ಸಿಬ್ಬಂದಿ ವರ್ಗ ಕೇವಲ 222 ಜನ. ಅಂದ್ರೆ ಅಟೆಂಡರಿಂದ ಹಿಡಿದು ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ವರ್ಗೆ ವರ್ಷಕ್ಕೆ ಆದಾಯ ನೀವು ನಂಬ್ತೀರಾ ಇಲ್ವೋ? 2024 ಮತ್ತು 25ನೇ ವರ್ಷದ ಆರ್ಥಿಕ ವರ್ಷದಲ್ಲಿ 3,803 ಕೋಟಿ ಹಣ ಬಂದಿದೆ. ಖರ್ಚಾಗ್ತಿರೋದ ಇಲಾಖೆಗೆ ಕೇವಲ 100 ಕೋಟಿ. 222 ಜನ ಮಾಡ್ತಾ ಇಲ್ಲ ಅದನ್ನ. ಅವ್ರಿಗೆ ನಾವು 69,000 ಜನ ಸಾಥ್ ಕೊಟ್ಟಿದ್ದೀವಿ. ಉದಾಹರಣೆ, ಒಂದು ಟ್ರಾನ್ಸ್ಫಾರ್ಮರ್ನ ಅಳವಡಿಸ್ತೀವಿ, ಒಂದು ಲಿಫ್ಟ್ ಅನ್ನು ಹಾಕ್ತೀವಿ, ಒಂದು ಜನರೇಟರ್ ಹಾಕ್ತೀವಿ. ಎಲ್ಲ ಕೆಲಸವನ್ನ ಮುಗಿಸಿ ಸುರಕ್ಷತೆಯಿಂದ ಇದೆ ಎಲ್ಲ ಟೆಸ್ಟ್ಗಳನ್ನು ಮಾಡಿ ಸಕಾಲದಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಹಾಕಿ ಶುಲ್ಕವನ್ನು ಭರಿಸ್ತೀವಿ. ಅಧಿಕಾರಿ ಬರ್ತಾನೆ, ಕೇವಲ ಅರ್ಧ ಗಂಟೆಯಲ್ಲಿ ಟಿಕ್ ಕೊಡೋದು ಹೋಗ್ತಾನೆ. 3,803 ಕೋಟಿ ಹಣ ಬರ್ತಿದೆ ಅಂದ್ರೆ ಅದರ ಹಿಂದೆ ವಿದ್ಯುತ್ ಗುತ್ತಿಗೆದಾರರು ಇದ್ದಾರೆ. ಹೇಳ್ತಾರೆ ರಾಜಸ್ಥಾನ, ತ್ರಿಪುರ ಅಂತ ಹೇಳ್ತಾರೆ. ರಾಜಸ್ಥಾನದಲ್ಲಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಇಲ್ಲ, ಕೇವಲ 42 ಜನ ಇದ್ದಾರೆ. ಅಲ್ಲಿ ಆದಿಕ ಎಷ್ಟು? ಕೇವಲ 20 ಕೋಟಿ. ತ್ರಿಪುರ 47 ಲಕ್ಷ ಪಾಪ್ಯುಲೇಷನ್, ಇನ್ಸ್ಪೆಕ್ಟರ್ ಅವರು ಇರೋದು 4 ಜನ. ಅಲ್ಲಿ ಆದಿಕ 0. ಆದರೆ ಕಳೆದ ಶತಮಾನದಿಂದ ಕರ್ನಾಟಕ ರಾಜ್ಯದಲ್ಲಿ ಈ ವಿದ್ಯುತ್ ಗುತ್ತಿಗೆದಾರರು ಕೆಲಸವನ್ನು ನಿರ್ವಹಿಸಿ ಸಮಾಪನ ವರದಿಯನ್ನ ನೀಡುತ್ತಾ ನಾವು ಬಂದಿದ್ದೀವಿ. ಇವತ್ತು ಈ ವೃತ್ತಿಯನ್ನು ನಂಬಿ ನಾವೇನು 69,000 ಜನ ಇದ್ದೀವಿ. ನಮ್ಮ ಹಿಂದೆ ನಮ್ಮ ಕುಟುಂಬ, ನಮ್ಮ ಕಾರ್ಮಿಕರು, ನಮ್ಮ ಡೀಲರ್ಸ್, ನಮ್ಮ ಮ್ಯಾನುಫ್ಯಾಕ್ಚರರ್ಸ್ ಸುಮಾರು 35 ಲಕ್ಷಕ್ಕೂ ಅಧಿಕ ಜನವನ್ನ ಹೊಂದಿರುವಂತ ಈ ಇಂಧನ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ವಿದ್ಯುತ್ ಗುತ್ತಿಗೆದಾರರು. ಸ್ವಾಮಿ, ಇವತ್ತು ಯಾಕೆ ಈ ಅಧಿಕಾರಿಗಳಿಗೆ ನಮ್ಮ ಮೇಲೆ ಕಣ್ಣು ಬಿದ್ದಿದೆ? ನಾವು ಯಾಕೆ ಬೇಡ? ಅವ್ರು ಹೇಳ್ತಾರೆ, ಒಬ್ಬ ಗ್ರಾಹಕ ಏನು ಲಿಫ್ಟ್ ಹಾಕ್ತಾನೆ, ಲಿಫ್ಟ್ ಹಾಕಿದ ಮೇಲೆ ಗ್ರಾಹಕನೇ ಡಿಕ್ಲರೇಷನ್ ಮಾಡೋದಂತೆ, ಈ ಲಿಫ್ಟ್ ಸರಿ ಇದೆ, ನೀವು ಕರೆಂಟ್ ಕೊಡಿ. ಇದು ಸಾಧ್ಯನಾ? ಇಲ್ಲಿವರೆಗೆ ಲಿಫ್ಟ್ ಅನ್ನ ಕೆಲಸವನ್ನ ಮಾಡಿ CR ಕೊಟ್ಟು ಅಧಿಕಾರಿ ಬರ್ತಾನೆ ಇನ್ಸ್ಪೆಕ್ಷನ್ಗೆ, ಲಿಫ್ಟ್ ಮೇಲೆ ಹೋಗ್ತಾ ಇರ್ತಾನೆ, ಸ್ಟಾಪ್, ಸ್ವಿಚ್ ಕರೆಂಟ್ ಆಫ್ ಮಾಡು ಅಂತಾನೆ. ಕರೆಂಟ್ ಆಫ್ ಮಾಡಿದ ತಕ್ಷಣ ಅದು ಯಾವುದೋ ಒಂದು ಫ್ಲೋರ್ಗೆ ಹೋಗಿ ಓಪನ್ ಆಗ್ತದೆ. ಯಾರು ಸ್ವಾಮಿ ಕೆಲಸವನ್ನ ಮಾಡ್ತಾ ಇರೋರು? ಗ್ರಾಹಕ ಮಾಡಕ್ ಆಗ್ತದ? ಯಾಕೆ ನಮ್ಮ ಮೇಲೆ ನಿಮಗೆ ಕಣ್ಣು? ಯಾಕೆ ನಮ್ಮ ಕುಟುಂಬ, ನಮ್ಮ ಕಾರ್ಮಿಕರು, ನಾವುಗಳು ಈ ರಾಜ್ಯದಲ್ಲಿ ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ನಾವು ಉದ್ಯೋಗ ಸೃಷ್ಟಿಗಳನ್ನು ಮಾಡಿ ಜೀವನವನ್ನ ಮಾಡಬಾರ್ದ? ನಾವು ಇನ್ನೊಬ್ಬರ ಕಾಲಲ್ಲೇ ಕೆಲಸ ಮಾಡಬೇಕಾ? ಯಾಕೆ ಇನ್ನು ನಾವು 1945 ಬ್ರಿಟಿಷರ ಕಾಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಸ್ವಾವಲಂಬಿಯಾಗಿ ನಿಲ್ಬೇಕು. ಇಲ್ಲಿ ನೀವು ಮಾಡ್ತಾ ಇರೋದೇನು? ಮತ್ತೊಬ್ಬನ ಅಡಿಯಲ್ಲಿ ಕೆಲಸವನ್ನ ಮಾಡಿ ಅಂತ.
ಇವತ್ತು ವಿದ್ಯುತ್ ಗುತ್ತಿಗೆದಾರ ಒಂದು ಲೈಸೆನ್ಸ್ ಪಡೆದಿದ್ದಾನೆ ಅಂದ್ರೆ ಅವನು ಒಂದು ಕಂಪನಿಯ ಮಾಲೀಕ. 100 ರೂಪಾಯಿ ಬಿಸ್ನೆಸ್ ಆಗಲಿ ಈಸ್ ದ ಪ್ರಾಪರೇಟರ್. ಕೋಟಿ ಬಿಸ್ನೆಸ್ ಮಾಡಿದ್ರು ಪ್ರಾಪರೇಟರ್. ನಾನು ನನ್ನ ಕಂಪನಿಗೆ ನಾನು ಮಾಲೀಕ. ನನ್ನನ್ನ ಇವತ್ತು ಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ಇದರ ಉದ್ದೇಶ ಏನು? ಇದರ ಉದ್ದೇಶ ಇಷ್ಟೇ, ಕ್ಲಿಯರ್ ಕ್ಲಿಯರ್ ಕ್ಲಿಯರ್. ಮೊನ್ನೆ ಒಬ್ಬ ಅಧಿಕಾರಿ ಹೇಳ್ತಾರೆ, ಏನ್ರಿ ಈ ಆದೇಶ ಮಾಡಿಸ್ತಾ ಇದ್ದೀರಲ್ಲ, ಯಾಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಹೇಳ್ತಾನೆ, ಇಲ್ಲ ಸಣ್ಣ ಸಣ್ಣ ಕಾಂಟ್ರಾಕ್ಟ್ಗಳು ಹೊಂಟೋಗ್ಬಿಟ್ರೆ ಒಳ್ಳೇದು. ನಮ್ಮನ್ನ 100 ರೂಪಾಯಿ 500 ರೂಪಾಯಲ್ಲಿ ಲೋಕಾಯುಕ್ತಕ್ಕೆ ಇಡಿಸ್ತಾರೆ, ಅದಕ್ಕೆ ನಾವು ಒಪ್ಪಿದ್ದೀವಿ. ಅಧಿಕಾರಿ ಅಲ್ಲ ರೀ, ನಿನಗೆ ಲಕ್ಷ ಸಂಬಳ ಬರ್ತದೆ, 2 ಹೈಯೆಸ್ಟ್ ಸ್ಯಾಲರಿ ಇಂಧನ ಇಲಾಖೆಯ ನೌಕರರಿಗೆ ಬರೋದು, ಯಾವುದೇ ಇಲಾಖೆಗಿಂತ. ನೀನು ಯಾವುದೋ ಹಳ್ಳಿಯಲ್ಲಿ ಒಂದು ಲೈಟಿಂಗ್ ಸರ್ವಿಸ್ಗೆ ಹೋದ್ರೆ 100 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ನೀನು ಸೈನ್ ಹಾಕಲ್ಲ. ಒಂದು ರೈತರ ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿದೆ ಅಂದ್ರೆ 1000 ರೂಪಾಯಿ ಕೊಡದೆ ಹೋದ್ರೆ TC ಕೊಡಲ್ಲ. ನೀನು ಗುತ್ತಿಗೆದಾರರು ಇರಬಾರ್ದು ಅಂತ ಯೋಚನೆ ಮಾಡ್ತೀವಿ. ಯಾಕೆ? ಎಲ್ಲವನ್ನೂ ನೀನೇ ನುಂಗಿ ಸರ್ವಾಧಿಕಾರಿಯಾಗಿ ಮೆರೆಯೋದಕ್ಕೋಸ್ಕರನ. ಸ್ನೇಹಿತರೆ, ಇವತ್ತು ಘನ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಇಂಧನ ಇಲಾಖೆಯ ಸಚಿವರಾದ ಜಾರ್ಜ್ ಅವರಿಗೆ ನಮ್ಮ ಇವತ್ತು ಮನವಿಯನ್ನ ಮಾಡ್ತಾ ಇದ್ದೀವಿ, ಶಾಂತಿಯುತವಾಗಿ ಮನವಿಯನ್ನ ಮಾಡುತ್ತಿದ್ದೇವೆ. ಒಂದು ವೇಳೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದರೆ ರಾಜ್ಯದ 31 ಜಿಲ್ಲೆ 231 ತಾಲೂಕುಗಳಲ್ಲಿ ಹೋರಾಟವನ್ನು ಮಾಡಿ ರಕ್ತ ಕ್ರಾಂತಿಗೆ ರೆಡಿ ಇದ್ದೀವಿ. ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀವಿ, ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀವಿ. ಸ್ನೇಹಿತರೆ, ಇವತ್ತು ಮುಖ್ಯಮಂತ್ರಿಗಳು ಈಗ ತಾನೇ ಪ್ರಮಾಣ ವಚನ ಸ್ವೀಕರಿಸಿದರೆ ಅವರಿಗೆ ಈ ಸಂಘಟನೆ ಬಗ್ಗೆ ತುಂಬಾ ಗೌರವಗಳಿದೆ. ಯಾಕಂದ್ರೆ ಹೋರಾಟ, ನಂಬಿಕೆ, ಗುರಿ ಇವು 3 ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇವತ್ತಿನ ಮುಖ್ಯಮಂತ್ರಿಗಳೇ ಮುಖ್ಯ ಉದಾಹರಣೆ. ಯಾಕಂದ್ರೆ ಸಂಘಟನೆ, ತಾಳ್ಮೆ, ಗುರಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಯಾವ ವ್ಯಕ್ತಿ, ಯಾವ ಸಂಘಟನೆ ಒಂದು ನೈಜವಾದ ಗುರಿ, ನೈಜವಾದ ಸಂಘಟನೆ ಇಟ್ಟಾಗ ಖಂಡಿತವಾಗ್ಲೂ ನಾವು ಸಕ್ಸೀಡ್ ಆಗ್ತೀವಿ ಸ್ನೇಹಿತರೆ. ಅದರಿಂದ ವೇದಿಕೆ ಮುಖಾಂತರ ಈ ಒಂದು ಪ್ರತಿಭಟನೆಗೆ ಇಂಧನ ಇಲಾಖೆ ಸಚಿವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ, ಏನಿವತ್ತು ಪ್ರೈವೇಟೈಸೇಷನ್ ಇದೆ, ಏನು ಗುತ್ತಿಗೆದಾರರು ಬೇಡ ಅಂತ ಮಾಹಿತಿಗಳಿದೆ, ಅದರ ಬಗ್ಗೆ ಸಂಪೂರ್ಣವಾದ ಕ್ಲಾರಿಫಿಕೇಶನ್ ಅನ್ನು ವೇದಿಕೆಯಲ್ಲಿ ಕೊಡಬೇಕು. ಇವತ್ತು ಈ ಅರೇಂಜ್ಮೆಂಟ್ ಯಾಕೆ ಮಾಡಿದ್ದೀವಿ, ಬೇರೆ ಕಡೆ ಯಾಕೆ ಹಾಕಿದ್ದೀವಿ? ಮಂತ್ರಿಗಳೇ, ನೀವು ಇಲ್ಲಿ ಬನ್ನಿ, ನಿಮ್ಗೆ ಯಾವುದೇ ತರದ ತೊಂದರೆ ಆಗಲ್ಲ, ಅದಕ್ಕೆ ಪ್ರೊಟೆಕ್ಷನ್ ಮಾಡಿ ಇಟ್ಟಿದ್ದೀವಿ. ಯಾವುದೇ ಮಿನಿಸ್ಟರ್ ಬಂದ್ರು ಇಲ್ಲಿ ಒಂದು ಸಣ್ಣ ಅವಘಡನೂ ಆಗಲ್ಲ. ನಮ್ಮ ಗುತ್ತಿಗೆದಾರರು ಶಾಂತಿ ಪ್ರಿಯರು, ತಾಳ್ಮೆಯಿಂದ ಇರ್ತೀವಿ. ಆದರೆ ನಮ್ಮ ತಾಳ್ಮೆ, ನಮ್ಮ ಹೊಟ್ಟೆ ಮೇಲೆ ತಾವೇನಾದರೂ ಹೊಡೆಯಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ರಕ್ತ ಕ್ರಾಂತಿ ಗ್ಯಾರಂಟಿ. ನಮ್ಮ ಜೈಲಿಗೆ ಹಾಕಿದ್ರು ನಾವೇನು ಭಯ ಪಡಲ್ಲ.